ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಮತ್ತು ಅರ್ಜುನ ಒಮ್ಮೆ ವಾಯು ವಿಹಾರಕ್ಕೆ ಹೋಗಿರ್ತಾರೆ. ಹಾಗೆ ರಸ್ತೆಯಲ್ಲಿ ನಡ್ಕೊ ಬರಬೇಕಾದ್ರೆ ಒಬ್ಬ ಭಿಕ್ಷುಕನನ್ನು ನೋಡ್ತಾರೆ. ಆ ಭಿಕ್ಷುಕನ ನೋಡಿ ಅರ್ಜುನನ ಮನಸ್ಸಿಗೆ ಕನಿಕರ ಉಂಟಾಗತ್ತೆ. ಏನಿದು, ಇಷ್ಟು ಕಷ್ಟಪಡ್ತಿದ್ದಾನಲ್ಲ, ಏನೂ ಗತಿ ಇಲ್ವಲ್ಲ ಅವನಿಗೆ, ಏನಾದರೂ ಸಹಾಯ ಮಾಡಬೇಕಲ್ಲ ಅಂತ ಅರ್ಜುನನಿಗೆ ಅನಿಸತ್ತೆ. ಹಾಗೆ ಕೃಷ್ಣನ ನೋಡಿ ಕೂಡ ಅನಿಸತ್ತೆ, ಆ ಭಗವಂತ ಕೆಲವೊಬ್ರಿಗೆ ಎಲ್ಲ ಕೊಟ್ಟಿರ್ತಾನೆ, ಎಷ್ಟು ಶ್ರೀಮಂತವಾಗಿಟ್ಟಿರ್ತಾನೆ, ಆದರೆ ಇನ್ನು ಕೆಲವೊಬ್ರಿಗೆ ಏನೂ ಇರಲ್ವಲ್ಲ, ಆದರೆ ಹೇಗೆ ಕೇಳೋದು ಭಗವಂತನಿಗೆ? ಆ ಪ್ರಶ್ನೆಗೆ ಉತ್ತರ ಹುಡ್ಕೋ ತಾಳ್ಮೆನೂ ಅರ್ಜುನನಿಗಿರೋದಿಲ್ಲ. ಅದಕ್ಕೆ ಅವನು ಆ ಭಿಕ್ಷುಕನ ಹತ್ರ ಹೋಗಿ ಅವನ ಹತ್ರ ಒಂದು ಚೀಲ ಇರುತ್ತೆ. ಆ ಚೀಲದೊಳಗೆ ಬಂಗಾರದ ನಾಣ್ಯಗಳಿರುತ್ತೆ. ಅದನ್ನು ಹೋಗಿ ಆ ಭಿಕ್ಷುಕನಿಗೆ ಕೊಟ್ಟು ಹೇಳ್ತಾನೆ, ನೋಡು, ನೀನು ಇದನ್ನ ತಗೋ, ಇದರಿಂದ ನಿನ್ನ ಜೀವನನೇ ಬದಲಾವಣೆ ಆಗುತ್ತೆ, ನಿನ್ಗೇನು ಬೇಕೋ ಅದನ್ನ ಖರೀದಿ ಮಾಡ್ಬೋದು, ಹೊಸ ಬದುಕನ್ನು ನೀನು ಪ್ರಾರಂಭ ಮಾಡ್ಬೋದು ಅಂತ ಹೇಳ್ತಾನೆ. ಆ ಭಿಕ್ಷುಕನಿಗೆ ಅದು ಸಿಕ್ಕಿದ ಕೂಡಲೇ ಆನಂದ ಆಗತ್ತೆ. ಅದು ಮಾಡ್ಬೋದು, ಅದು ಖರೀದಿ ಮಾಡ್ಬೋದು, ಹೆಂಡತಿ ಮಕ್ಳಿಗೆ ಇದು ಕೊಡಿಸ್ಬೋದು, ಹಾಗಿರ್ಬೋದು ಹೀಗಿರ್ಬೋದು ಅಂತ ಒಂದು ರೀತಿಯ ಭ್ರಮಾಲೋಕಕ್ಕೆ ಹೋಗ್ತಾನೆ. ಇದನ್ನೆಲ್ಲ ದೂರದಲ್ಲಿ ಒಬ್ಬ ಕಳ್ಳ ಇದನ್ನೆಲ್ಲ ಗಮನಿಸ್ತಿರ್ತಾನೆ. ಈಗ ಈ ಭಿಕ್ಷುಕ ಇದನ್ನ ತಗೊಂಡು ಮನೆ ಕಡೆ ಹೋಗ್ತಾನೆ. ದಾರಿನಲ್ಲಿ ಆ ಕಳ್ಳ ಕೂಡ ಅವನನ್ನು ಹಿಂಬಾಲಿಸ್ಕೊಂಡು ಬರ್ತಾರೆ. ಆಗ ಯಾರೂ ಇಲ್ದಿರೋ ಒಂದು ಪ್ರದೇಶಕ್ಕೆ ಬಂದಾಗ ಆ ಕಳ್ಳ ಅವನ ಹತ್ರ ಇರೋ ಆ ಚೀಲವನ್ನು ಕಿತ್ಕೊಂಡು ಓಡೋಗ್ಬಿಡ್ತಾನೆ. ಇದೊಳ್ಳೆ ಹೇಗಾಯ್ತಂದರೆ ಕೈಗೆ ಬಂದಿದ್ದ ತುತ್ತು ಬಾಯಿಗೆ ಬರಲಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ಈಗೇನು ಮಾಡೋದು, ನನ್ನ ಹಣೆ ಬರನೇ ಇಷ್ಟು ಅಂತ ಆ ಭಿಕ್ಷುಕ ತನ್ನನ್ನು ತಾನೇ ಶಪಿಸ್ಕೊಳ್ತಾನೆ. ಮತ್ತು ಮಾರನೇ ದಿನ ಯಥಾವತ್ತಾಗಿ ಅದೇ ಜಾಗದಲ್ಲಿ ಬಂದು ಭಿಕ್ಷೆ ಬೇಡಕ್ಕೆ ನಿಲ್ತಾನೆ. ಮಾರನೇ ದಿನ ಕೃಷ್ಣ ಅರ್ಜುನ ತಿರ್ಗಾ ಅದೇ ದಾರಿಯಲ್ಲಿ ಬರ್ತಿರ್ಬೇಕಾದ್ರೆ ನೋಡ್ತಾರೆ. ಅರ್ಜುನನಿಗೆ ಆಶ್ಚರ್ಯವಾಗತ್ತೆ, ಏನಿದು, ನಿನ್ನೆ ತಾನೇ ನನಗೆ ಅಷ್ಟು ಚಿನ್ನದ ನಾಣ್ಯವನ್ನು ಕೊಟ್ಟಿದ್ದೇನೆ, ಆದರೆ ಏನೂ ಬದಲಾವಣೆನೇ ಆಗಲಿಲ್ವಲ್ಲ, ತಿರ್ಗಾ ಅಲ್ಲೇ ಬಂದು ನಿಂತಿದ್ದಾನಲ್ಲ ಅಂತ ಹೋಗಿ ಕೇಳ್ತಾನೆ, ಏನಾಯಿತು ಅಂತ ಕೇಳಿದಾಗ ಭಿಕ್ಷುಕ ಹೇಳ್ತಾನೆ, ಈಗ ಒಬ್ಬ ಕಳ್ಳ ಬಂದು ಎಲ್ಲವನ್ನು ನನ್ನಿಂದ ಕಳ್ತನ ಮಾಡಿದ್ದಾನೆ, ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾನೆ. ಆಗ ಅರ್ಜುನನಿಗೆ ಇನ್ನೂ ಬೇಸರ ಆಗತ್ತೆ. ಸರಿ ಹೋಗಲಿ ಬಿಡು, ನನ್ನ ಹತ್ರ ಒಂದು ಉಂಗುರ ಇದೆ, ವಜ್ರ ಖಚಿತವಾದ ಉಂಗುರವಿದು, ಇದನ್ನು ನೀನು ತೆಗೆದುಕೋ, ಇದರಿಂದಾದರೂ ನಿಂಗೆ ಸಹಾಯ ಆಗತ್ತೆ ಅಂತ ಅದನ್ನ ಕೊಟ್ಟು ಹೋಗ್ತಾನೆ. ಈಗ ಭಿಕ್ಷುಕನಿಗೆ ತಿರ್ಗಾ ಬಹಳ ಸಂತೋಷ ಆಗತ್ತೆ. ಈಗ ಇದನ್ನ ಹುಷಾರಾಗೆ ಮನೆಗೆ ತೆಗೆದುಕೊಂಡು ಹೋಗಬೇಕು ಅಂತ ಆ ಉಂಗುರನ ಹುಷಾರಾಗೆ ಮನೆಯ ಬಳಿ ತೆಗೆದುಕೊಂಡು ಹೋಗ್ತಾನೆ. ಆದರೆ ಇದನ್ನ ಎಲ್ಲಾದರೂ ಜೋಪಾನವಾಗಿ ಇಡಬೇಕಲ್ಲ ಅಂತ ಅವನ ಮನೆಯಲ್ಲಿ ಒಂದು ಮಡಿಕೆ ಇರುತ್ತೆ. ಆ ಮಡಿಕೆ ಒಳಗೆ ಜೋಪಾನವಾಗಿ ಇಟ್ಟು ಆ ಮಡಿಕೆನ ಮುಚ್ಚಿರ್ತಾನೆ. ಆದರೆ ಏನೂ ಗೊತ್ತಿರಲ್ಲ ಅದು ನೀರು ತಗೊಬರೋ ಬಿಂದಿಗೆ ಅಂತ. ಅವನ ಹೆಂಡತಿ ದಿನ ನೀರು ತಗೊಬರ್ತಾಳೆ ನದಿಯಿಂದ. ಅವತ್ತು ಕೂಡ ಆ ಬಿಂದಿಗೆನ ತಗೊಂಡು ನೀರಿಗೆ ಹೋಗ್ತಾಳೆ. ಒಂದು ಸತಿ ನೀರನ್ನು ತಗೊಂಡು ಆ ಬಿಂದಿಗೆನ ತೊಳೆದು ಹಾಕಿದಾಗ ಆ ನೀರು ಹೊರಗೆ ಹೋಗುತ್ತೆ. ತಿರ್ಗಾ ಹೊಸ ನೀರನ್ನ ತೆಗೆದುಕೊಂಡು ಬರ್ತಾಳೆ ಮನೆಗೆ. ಈ ಭಿಕ್ಷುಕ ಅದನ್ನ ನೋಡಿ ಗಾಬರಿ ಆಗ್ತಾನೆ. ಅಯ್ಯೋ, ಇದ್ರೊಳಗೆ ಉಂಗುರ ಇತ್ತಲ್ಲ, ಎಲ್ಲೋಯ್ತು ಅಂತ ಹುಡುಕ್ತಾನೆ. ನೋಡಿದರೆ ಅದರಲ್ಲಿ ಉಂಗುರ ಇರೋದಿಲ್ಲ, ಬರೀ ನೀರಿರುತ್ತೆ. ಅವ್ನ ಹೆಂಡ್ತಿಗೆ ಬೈತಾನೆ, ನಿಂಗೆ ಸ್ವಲ್ಪನೂ ಗೊತ್ತಾಗೋದಿಲ್ವಲ್ಲ. ಅವ್ನ ಹೆಂಡ್ತಿ ಹೇಳ್ತಾನೆ, ಅಯ್ಯೋ ನನಗೇನು ಗೊತ್ತಿತ್ತು ಅದರಲ್ಲಿ ಉಂಗುರ ಇತ್ತು ಅಂತ. ಸರಿ ಬಿಡು, ಎಷ್ಟೇ ಆದರೂ ನನ್ನ ಹಣೆ ಬರ ಇಷ್ಟೇನೆ ಅಂತ ಬೇಜಾರು ಮಾಡ್ಕೋತಾನೆ. ಮಾರನೇ ದಿನ ಅದೇ ಸ್ಥಳಕ್ಕೆ ಹೋಗಿ ಭಿಕ್ಷೆ ಬೇಡಕ್ಕೆ ನಿಂತ್ಕೋತಾನೆ. ಈ ಕೃಷ್ಣ ಅರ್ಜುನರು ಇದನ್ನು ತಿರ್ಗಾ ನೋಡ್ತಾರೆ. ಅರ್ಜುನನಿಗೆ ಏನಪ್ಪ, ಇವನಿಗೆ ಎಷ್ಟು ಸಹಾಯ ಮಾಡಿದ್ರು ಇಷ್ಟೇ ಅಲ್ವಾ, ಇವನ ಜೀವನ ಬದಲಾವಣೆನೇ ಆಗ್ತಿಲ್ವಲ್ಲ ಅಂತ ಅಂದ್ಕೋತಾನೆ. ಆವಾಗ ಕೃಷ್ಣನ ಹೇಳ್ತಾನೆ, ಈಗ ನೋಡಿ ನಾನು ಏನು ಮಾಡ್ತೀನಿ ಅಂತ ಅರ್ಜುನನ ಕರ್ಕೊಂಡು ಆ ಭಿಕ್ಷುಕನ ಹತ್ರ ಹೋಗ್ತಾನೆ. ಕೃಷ್ಣ ಹೇಳ್ತಾನೆ, ನೋಡು, ನಿನಗೂ ಸಹಾಯ ಮಾಡಬೇಕಂತ ಅನ್ನಿಸ್ತಾ ಇದೆ ಅಂತ ಜಾಸ್ತಿ ಬೆಲೆ ಬಾಳುವಂಥದ್ದೇನು ಕೊಡೋದಿಲ್ಲ, ಒಂದೆರಡು ನಾಣ್ಯನ ತೆಗೆದುಕೊಂಡು ಆ ಭಿಕ್ಷುಕನೇ ಕೊಡ್ತಾನೆ. ಈಗ ಭಿಕ್ಷುಕನಿಗೆ ಹಿಂದಿನ ದಿನ ಅಷ್ಟು ಚಿನ್ನದ ನಾಣ್ಯ, ವಜ್ರದ ಉಂಗುರ ಸಿಕ್ಕಿತ್ತು, ಇವತ್ತು ಎರಡೇ ನಾಣ್ಯ ಸಿಕ್ಕಿತ್ತು. ಆದರೆ ಅಷ್ಟೊಂದೇನು ಸಂತೋಷ ಆಗಲಿಲ್ಲ. ಆದರೆ ಪಾಲಿಗೆ ಬಂದಿದ್ದ ಪಂಚಾಮೃತ ಅಂತ ಸ್ವೀಕರಿಸ್ತಾನೆ. ಅದನ್ನ ಸ್ವೀಕರಿಸಿ ಮನೆಗೆ ಹೋಗ್ತಿರ್ತಾನೆ. ಮನೆಗೆ ಹೋಗುವ ದಾರಿನಲ್ಲಿ ಒಬ್ಬ ಮೀನು ಮಾರೋನು ಬರ್ತಾನೆ. ಆ ಮೀನು ಮಾರೋನ ಹತ್ರ ಒಂದು ಮೀನು ಅರೆ ಜೀವದಲ್ಲಿರತ್ತೆ, ಒದ್ದಾಡ್ತಿರತ್ತೆ.
ಅದನ್ನು ಈ ಭಿಕ್ಷುಕ ನೋಡಿ ಅವನಿಗೆ ಕರುಣೆ ಬರುತ್ತೆ. ಇದಕ್ಕೆ ಏನಾದರೂ ಸಹಾಯ ಮಾಡಬೇಕಲ್ಲ ಅಂತ ಹೇಳಿ ಆ 2 ನಾಣ್ಯಗಳನ್ನ ಆ ಮೀನು ಮಾರೋನಿಗೆ ಕೊಟ್ಟು ಆ ಮೀನನ್ನು ಖರೀದಿಸಿ ಅದನ್ನ ಪುನಃ ನೀರೊಳಗೆ ಬಿಡ್ತಾನೆ. ಆ ಮೀನು ನೀರಲ್ಲಿ ಒದ್ದಾಡ್ತಾ ಬಾಯಿಂದ ಏನೋ ಹೊರಗಾಕುತ್ತೆ. ಅದು ನೋಡಿದ್ರೆ ಪಳ ಪಳ ಅಂತ ಹೊಳಿತಿರತ್ತೆ. ಏನಿದು ಅಂತ ನೀರಲ್ಲಿ ನೋಡಿದರೆ ಅದು ಅದೇ ವಜ್ರ ಖಚಿತವಾದ ಉಂಗುರ. ಅರ್ಜುನ ಇವನಿಗೆ ನೀಡಿರ್ತಾನಲ್ಲ ಅದೇ ಉಂಗುರ. ಇವನಿಗೆ ಸಂತೋಷ ತಡೆಯೋಕ್ಕಾಗದೆ ಸಿಕ್ತು ಅಂತ ಜೋರಾಗಿ ಕೂಗಕ್ಕೆ ಶುರು ಮಾಡ್ತಾನೆ. ಅಲ್ಲೇ ಹತ್ರದಲ್ಲಿ ಇವನಿಂದ ಕಳ್ತನ ಮಾಡಿದ್ನಲ್ಲ ಆ ಕಳ್ಳ ಅಲ್ಲೇ ಕೂತ್ಕೊಂಡು ಆ ಬಂಗಾರದ ನಾಣ್ಯವನ್ನೆಲ್ಲ ಎಣಿಸ್ತಿರ್ತಾನೆ. ಆ ಕಳ್ಳನ ಗಾಬರಿ ಆಗುತ್ತೆ. ಇವ್ನು ನನ್ನನ್ನು ನೋಡಿ ಸಿಕ್ತು ಅಂತ ಕೂಗ್ತಿರ್ತಾನೆ. ಜನರೆಲ್ಲ ಬಂದರೆ ನನ್ನ ಕತೆ ಅಷ್ಟೇ ಅಂತ ಹೇಳಿ ಆ ಚೀಲನ ತೆಗೆದುಕೊಂಡು ಇವನಿಗೆ ಕೊಟ್ಬಿಟ್ಟು ಹೇಳ್ತಾನೆ, ನೋಡಪ್ಪ ನೀನು ಬೇಡ, ನಿನ್ನ ಚಿನ್ನದ ನಾಣ್ಯದ ಸವಾಸನೂ ಬೇಡ, ಎಲ್ಲ ನೀನೇ ಇಟ್ಕೋ. ಜನರು ಬಂದರೆ ನನ್ನನ್ನು ಅಷ್ಟೇ ಎಲ್ಲರೂ ಸಾಯಿಸ್ಬಿಡ್ತಾರೆ, ಇದು ನೀನೇ ತಗೋ ಅಂತ ಕೊಟ್ಟು ಓಡೋಗ್ಬಿಡ್ತಾನೆ. ಈಗ ಈ ಭಿಕ್ಷುಕನ ಹತ್ರ ಆ ಚಿನ್ನದ ನಾಣ್ಯಗಳೂ ಇದೆ, ಆ ವಜ್ರ ಖಚಿತವಾದ ಉಂಗ್ರನೂ ಇದೆ. ಬಹಳ ಸಂತೋಷ ಆಗತ್ತೆ. ಇದನ್ನ ಬಂದು ಕೃಷ್ಣ ಮತ್ತು ಅರ್ಜುನರಿಗೆ ಹೇಳ್ತಾನೆ. ಅವಾಗ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ನೋಡ್ದ, ಯಾವಾಗ ಭಗವಂತ ಕೊಟ್ಟಿದ್ದ ಸಂಪತ್ತನ್ನ ನಾವು ಕೇವಲ ನನಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರ, ನನ್ನ ಹೆಂಡತಿ ಮಕ್ಕಳು ಅಥವಾ ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಬಳಕೆ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಭಗವಂತ ಅದನ್ನ ಸೀಮಿತಗೊಳಿಸ್ಬಿಡ್ತಾನೆ. ಅದೇ ಭಗವಂತ ಕೊಟ್ಟಿರೋ ಸಂಪತ್ತನ್ನ ಈ ಸಮಾಜಕ್ಕಾಗಿ, ಒಳಿತಿಗಾಗಿ, ಲೋಕ ಕಲ್ಯಾಣಕ್ಕಾಗಿ, ಧರ್ಮ ಕಾರ್ಯಕ್ಕಾಗಿ ಬಳಕೆ ಆಗಬೇಕು ಅಂತ ನಾವು ಯೋಚನೆ ಮಾಡಿದರೆ ಭಗವಂತ ನಮಗೆ ಸಂಪತ್ತನ್ನು ಸದಾ ನೀಡ್ತಾ ಹೋಗ್ತಾನೆ, ಇನ್ನು ಯಥೇಚ್ಛವಾಗಿ ನೀಡ್ತಾ ಹೋಗ್ತಾನೆ. ಆದ್ದರಿಂದ ಈ ರಹಸ್ಯವನ್ನು ನಾವೆಲ್ಲರೂ ತಿಳ್ಕೊಂಡ್ರೆ ನಮ್ಮ ಬದುಕಿನಲ್ಲಿ ಬಹಳ ಸಂತೋಷವಾಗಿರ್ಬೋದು, ಬದುಕಿಗೆ ಒಂದು ಸಾರ್ಥಕತೆಯನ್ನು ಪಡ್ಕೊಳ್ಬೋದು. ಇದಾಗಿತ್ತು ಈ ಕತೆ. ಧನ್ಯವಾದಗಳು.